ಸಾಮಾನ್ಯವಾಗಿ ನಾವು ಸೌತ್ ಇಂಡಿಯನ್ಸ್ ಹೋಟೆಲ್ ರೆಸ್ಟೋರೆಂಟ್ಗೆ ಹೋದ್ರೆ ಡಿನ್ನರ್ಗಾಗ್ಲಿ ಲಂಚ್ಗಾಗ್ಲಿ ಪ್ರಿಫರ್ ಮಾಡೋದು ನಾರ್ತ್ ಇಂಡಿಯನ್ ಡಿಶಸ್ ತಗೊಳ್ಳೋದಕ್ಕೆ. ಅದರಲ್ಲಂತೂ ನಾರ್ತ್ ಇಂಡಿಯನ್ ಡಿಶಸ್ ಅಲ್ಲಿ ಡೆಫಿನೆಟ್ ಆಗಿ ಮೆನು ಕಾರ್ಡ್ ಅಲ್ಲಿ ಇದ್ದೇ ಇರುತ್ತೆ ಮಿಕ್ಸ್ಡ್ ವೆಜಿಟೇಬಲ್ ಕಡಾಯಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ, ಒಂದ್ ಬೌಲ್ಗೆನೆ ಎಷ್ಟು ಕಾಸ್ಟ್ಲಿ ಅದು ಮಿಕ್ಸ್ ವೆಜಿಟೇಬಲ್ ಕಡಾಯಿ. ಅದೇ ಮನೇಲಿ ಮಾಡ್ಕೊಂಡ್ರೆ ಧಾರಾಳವಾಗೂ ತಿನ್ಬಹುದು, ಹೈಜಿನಿಕ್ ಆಗಿ ಮಾಡ್ಕೋಬಹುದು, ಎಲ್ರಿಗೂ ಇಷ್ಟ ಆಗುತ್ತೆ, ಡಿಫ್ರೆಂಟ್ ಆಗೂ ಇರುತ್ತೆ. ಸುಲಭವಾಗಿ ನಾನಿವತ್ತು ಆ ರೆಸಿಪಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದ್ರ ಜೊತೆ ಕಾಂಬಿನೇಷನ್ಗೆ ಮಿಲ್ಕ್ ಪರಾಟ ಮಾಡ್ತಾ ಇದ್ದೀನಿ. ಇದೇನಿದು ಮಿಲ್ಕ್ ಪರಾಟ? ಮಿಲ್ಕ್ ಪೌಡರ್ ಬಳಸ್ಕೊಂಡು ಮಾಡೋಂಥದ್ದು ಮಿಲ್ಕ್ ಪರಾಟ. ಸಖತ್ತಾಗಿರುತ್ತೆ ಕಾಂಬಿನೇಷನ್. ನೀವೆಲ್ಲ ಒಂದ್ಸತಿ ಟ್ರೈ ಮಾಡಿ, ಅವಾಗ್ಲಾ ನಾನು ಹೇಳಿದ್ದು ಕರೆಕ್ಟಾ ಅಂತ ನಿಮ್ಗೆ ಅನ್ಸುತ್ತೆ. ನಾನು ಈ ರೆಸಿಪಿ ತೋರಿಸ್ಕೊಡಕ್ ಮುಂಚೆ ನಾನೊಂದು ಫಿಲ್ಟರ್ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಈ ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ. ನನಗೆ ಫಿಲ್ಟರ್ ಕಾಫಿ ಅಂದ್ರೆ ತುಂಬಾನೇ ಇಷ್ಟ. ಬೆಳಗ್ಗೆ ಎದ್ದು ಫ್ರೆಶ್ ಹಾಲು, ಫ್ರೆಶ್ ಡಿಕಾಕ್ಷನ್, ಸ್ವಲ್ಪ ಬೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ಈ ಮಳೆಗೂ ಈ ಕಾಫಿಗೂ ಆಹಾ ಸಖತ್ ಕಾಂಬಿನೇಷನ್. ನೋಡಿ, ನೊರೆ ಬರಿತ ಕಾಫಿ. ಯಾರಿಗೆಲ್ಲ ಇಷ್ಟ ಇದೆ ಹೇಳಿ, ಕಮೆಂಟ್ಸ್ ಅಲ್ಲಿ ಹೇಳ್ತೀರಾ? ಬನ್ನಿ ಇವತ್ತು ರೆಸಿಪಿ ಸ್ಟಾರ್ಟ್ ಮಾಡೋಣ. ಒಂದು ಕುಕ್ಕರ್ ಇಟ್ಬಿಟ್ಟು 2 ಚಿಪ್ಲೆಟ್ ಬಟರ್, 2 ಟೀ ಸ್ಪೂನ್ ಆಯಿಲ್, ಮತ್ತೆ ಬೇಸಿಕ್ ಮಸಾಲೆಗಳು ಚಕ್ಕೆ, ಲವಂಗ, 4 ಕಾಳು ಮೆಣಸು, ಸ್ವಲ್ಪ ಜೀರಿಗೆ, ಬಾದಾಮಿ, ಮತ್ತೆ ಗೋಡಂಬಿ, ಒಂದೇ ಒಂದು ಒಣಮೆಣಸಿನಕಾಯಿ, ಒಂದೇ ಒಂದು ಹಸಿಮೆಣಸಿನಕಾಯಿ, ನೋಡಿ ಪೈನಾಪಲ್ ಹೂವ, ದೊಡ್ಡ ಏಲಕ್ಕಿ ಬರುತ್ತಲ್ಲ ಅದು ಕೂಡ ಹಾಕಿದ್ದೀನಿ. ಮಖಾನ ಬಳಸಿದ್ದೀನಿ ಇಲ್ಲಿ. ಮಖಾನ ತುಂಬಾ ಒಳ್ಳೇದು ಹೆಲ್ತ್ಗೆ, ಮತ್ತೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಎಲ್ಲ ಡೈರೆಕ್ಟ್ ಆಗಿ ಹಂಗೆ ಹಾಕ್ತಾ ಇದ್ದೀನಿ. ಹೋಲ್ ತರಕಾರಿಗಳು, ಈರುಳ್ಳಿ ಒಂದು, ಟೊಮೆಟೊ ಒಂದು, ಆಲೂಗೆಡ್ಡೆ ಒಂದು, 3 ತರ ಕಲರ್ ಕ್ಯಾಪ್ಸಿಕಮ್, ಗ್ರೀನು, ಯೆಲ್ಲೋ, ರೆಡ್, ಅರ್ಧ ತಗೊಂಡಿದ್ದೀನಿ ಅಷ್ಟೇನೆ. ಹೋಲ್ ಕ್ಯಾರೆಟ್, ಸ್ವಲ್ಪ ಬೀನ್ಸ್, ಸ್ವಲ್ಪ ಬಟಾಣಿ, ಇಷ್ಟನ್ನು ನಾನು ಸೇರಿಸಿದ್ದೀನಿ. ನೀವು ಗೋಬಿ ಸೇರಿಸ್ಕೋಬಹುದು, ಕಾರ್ನ್ ಸೇರಿಸ್ಕೋಬಹುದು, ನಿಮ್ ಚಾಯ್ಸ್ ಅಲ್ಲಿ ಯಾವ ತರಕಾರಿನಾದ್ರು ಸೇರಿಸ್ಕೋಬಹುದು. ಒಂದ್ ರೌಂಡ್ ಮಿಕ್ಸ್ ಮಾಡಿ ಮುಳುಗಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಮುಚ್ಚಳ ಮುಚ್ಚಿ ಕುಕ್ಕರ್ ವಿಷಲ್ 1 ಕೂಗ್ಸ್ಕೊಂಡ್ರೆ ಸಾಕು. 2-3 ಕೂಗ್ಸ್ಕೊಂಡ್ಬಿಟ್ರೆ ತುಂಬಾ ಬೆಂದೋಗ್ಬಿಡುತ್ತೆ. ಸೊ ಒಂದೇ ಒಂದು ವಿಷಲ್ ಸಾಕು. ಅದು ವಿಷಲ್ ಪ್ರೆಷರ್ ಇಳಿಯೋಷ್ಟೊತ್ತಲ್ಲಿ ನಾವಿಲ್ಲಿ ಹಿಟ್ಟು ಕಲ್ಸ್ಕೊಳ್ಳೋಣ. ಒಂದು ಬೇಸನ್ ಅಲ್ಲಿ 1.5 ಕಪ್ ಅಷ್ಟು ಗೋಧಿ ಹಿಟ್ಟು ತಗೊಂಡು 1/3 ಕಪ್ ಮಿಲ್ಕ್ ಪೌಡರ್ ಸೇರಿಸಿದ್ದೀನಿ. ಯಾವ ಕಂಪನಿದಾರು ನೀವು ಬಳಸ್ಕೋಬಹುದು. ನಾನಿಲ್ಲಿ ಎವ್ರಿ ಡೇ ಕಂಪನಿದು ಬಳಸಿದ್ದೀನಿ. ಮತ್ತೆ 2 ಟೀ ಸ್ಪೂನ್ ಆಯಿಲ್ ಹಾಕಿ ಗಟ್ಟಿಯಾಗಿ ಹಿಟ್ಟನ್ನ ನಾದುಕೊಂಡು ಕಲ್ಸ್ಕೋಬೇಕು. ಪೂರಿ ಹಿಟ್ಟಿಗಿಂತ ಸ್ವಲ್ಪ ಟೈಟ್ ಆಗಿ ಕಲ್ಸ್ಬೇಕು. ಗಟ್ಟಿ ಇದ್ರೇನೆ ಚಂದಾಗಿ ಉಬ್ಬಿ ಬರುತ್ತೆ. ಈಗ ಒಂದು 10 ನಿಮಿಷ ರೆಸ್ಟ್ ಅಲ್ಲಿ ಇರ್ಲಿ ಹಿಟ್ಟು. ಅಷ್ಟೊತ್ತಲ್ಲಿ ಈ ಕಡೆ ಕುಕ್ಕರ್ ಪ್ರೆಷರ್ ಕೂಡ ಕಡಿಮೆ ಆಗಿರುತ್ತೆ. ನೋಡಿ, ಮುಚ್ಚಳ ತೆಗೆದು ನೋಡಿದ್ರೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಟೊಮೆಟೊದು ಸ್ಕಿನ್ ಎಲ್ಲ ಪೀಲ್ ಆಗಿರುತ್ತೆ, ಈಸಿಯಾಗಿ ತೆಗಿಲಿಕ್ಕೆ ಬಂದ್ಬಿಡುತ್ತೆ. ಈಗ ಫಸ್ಟ್ ಆ ನೀರನ್ನೆಲ್ಲ ಬಗ್ಗಿಸ್ಕೊಂಡ್ಬಿಡೋಣ. ಆ ನೀರನ್ನ ನಾನು ಬಿಸಾಕಲ್ಲ, ರುಬ್ಬೋದಕ್ಕೆ ಮತ್ತೆ ಗ್ರೇವಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡೋದಕ್ಕೆ ಬಳಸ್ಕೋತೀನಿ ನಾನು. ಈಗ ರುಬ್ಕೊಳಕ್ಕೆ ಏನೇನು ತಗೊಳ್ತಾ ಇದ್ದೀನಿ ಅಂದ್ರೆ, ಬೆಂದಿರಂತ ಈರುಳ್ಳಿ, ಬೆಂದಿರಂತ ಟೊಮೆಟೊ, ಮತ್ತೆ ಗೋಡಂಬಿ, ಬಾದಾಮಿ, ಮಖಾನ, ಮತ್ತೆ ಮಸಾಲಗಳು ಇಷ್ಟನ್ನು ಹಾಕೊಂಡು ಮಿಕ್ಸಿ ಜಾರಲ್ಲಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಅಲ್ಲಿ ಪಲಾವ್ ಎಲೆ ಮತ್ತೆ ಪೈನಾಪಲ್ ಹೂವನ್ನ ತೆಗೆದು ಬಿಡ್ತಾ ಇದ್ದೀನಿ. ಅದನ್ನ ರುಬ್ಬೋದಿಲ್ಲ ನಾನು, ಬರೀ ಫ್ಲೇವರ್ ಬಿಡೋದಕ್ಕೋಸ್ಕರ ಹಾಕಿದ್ದೆ ಅಷ್ಟೇನೆ. ನೋಡಿ, ಹೊರಗಡೆ ತೆಗೆದು ಬಿಡ್ತಾ ಇದ್ದೀನಿ. ಈಗ ಜೀರಿಗೆ, ಮೆಣಸು, ಮತ್ತೆ ಮಖಾನ, ಬಾದಾಮಿ, ಗೋಡಂಬಿ ಇವೆಲ್ಲ ಸೇರಿಸ್ಬಿಟ್ಟು ರುಬ್ಕೊಳ್ಳೋಣ. ನೈಸ್ ಆಗಿರ್ಬೇಕಷ್ಟೇ ಪೇಸ್ಟ್. ತುಂಬಾ ಸುಲಭವಾಗಿ ತೆಗೆದು ಬಿಡ್ಬೋದು, ಯಾಕಂದ್ರೆ ಎಲ್ಲ ದಪ್ಪ ಇರೋದ್ರಿಂದ ಈಸಿಯಾಗಿ ತೆಗೆದು ಬಿಡ್ಬೋದು. ಈಗ ತರಕಾರಿ ಕೂಡ ಸಾಫ್ಟ್ ಆಗಿ ಬೆಂದಿರೋದ್ರಿಂದ ಈಸಿಯಾಗಿ ಚಾಪ್ ಮಾಡ್ಬಿಡ್ಬೋದು. ಸಿಪ್ಪೆ ತೆಗೆದಿದೆ ಟೊಮೆಟೊ, ಅದರಿಂದ ಹಂಗೇನೆ ಮಿಕ್ಸಿ ರುಬ್ಬೋದಕ್ಕೆ ಹಾಕೊಂಡ್ಬಿಟ್ಟು ಇವಾಗ ತರಕಾರಿನ ಕಟ್ ಮಾಡ್ಕೊಳ್ಳೋಣ. ಈಗ ತರಕಾರಿನೂ ಕಟ್ ಮಾಡಿದ್ದಾಯ್ತು, ಪೇಸ್ಟು ರೆಡಿ ಆಯ್ತು. ಈಗ ಒಂದು ಕಡಾಯಲ್ಲಿ 3 ಟೀ ಸ್ಪೂನ್ ಅಷ್ಟು ಬೆಣ್ಣೆ ಹಾಕಿ, 1 ಚಿಟಿಕೆ ಅರಿಶಿನ, ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಗುಂಟೂರು ಮೆಣಸಿನಕಾಯಿ ಪುಡಿ ಅರ್ಧ ಸ್ಪೂನು, ಕಾಶ್ಮೀರಿ ಚಿಲ್ಲಿ ಒಂದು ಅರ್ಧ ಸ್ಪೂನ್ ಕಲರ್ ಕೊಡೋದಕ್ಕೋಸ್ಕರ. ಇಲ್ಲಿ ಮೇನ್ ಮಸಾಲ ಯಾವ್ದು ಗೊತ್ತಾ? ಕಿಚನ್ ಕಿಂಗ್ ಮಸಾಲ. ಅದೇ ಇದಕ್ಕೆ ಟೇಸ್ಟ್ ಕೊಡೋದು. ಅದೊಂದು ಟೀ ಸ್ಪೂನ್ ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಆ ಬಟರ್ ಜಿಣಗವರೆಗೂ ಫ್ರೈ ಮಾಡಬೇಕು. ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಆದ್ಮೇಲೆನೆ ಮಸಾಲಾನ ಸೇರ್ಸ್ಕೋಬೇಕು, ರುಬ್ಬಿರೋಂಥದ್ದನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಮಿಕ್ಸಿ ಜಾರಲ್ಲೂ ಸ್ವಲ್ಪ ಮೆತ್ಕೊಂಡಿರುತ್ತಲ್ಲ ಅದಕ್ಕೂ ನೀರು ಹಾಕಿ ಸೇರಿಸ್ಕೋಬೇಕು. ನೀರನ್ನ ಯಾವ್ದು ಹಾಕ್ತಿದ್ದೀನಿ ನಾನು, ತೆಗ್ದಿಟ್ಟಿದ್ವಲ್ಲ ಆ ನೀರನ್ನೇ ಹಾಕ್ತಾ ಇದ್ದೀನಿ. ಮತ್ತೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡೋದಕ್ಕೂ ಅದೇ ನೀರನ್ನೇ ಬಳಸಿದ್ದೀನಿ. ಈಗ ಲಾಸ್ಟ್ ಅಲ್ಲಿ
ಕುದಿ ಬಂದಾಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ ಹಾಕಿ ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ರೆ ಫೈನಲ್ ಟಚ್ ಕೊಡೋದಕ್ಕೆ ಫ್ರೆಶ್ ಕ್ರೀಮ್ ಒಂದು 2 ಟೀ ಸ್ಪೂನ್ ಹಾಕಿದ್ರೆ ಸೂಪರ್ ಆಗಿ ಮಿಕ್ಸ್ಡ್ ವೆಜಿಟೇಬಲ್ ಕಡಾಯಿ ಸರ್ವಿಂಗ್ ಗೆ ರೆಡಿ. ನಾನು ಇವಾಗ ಸರ್ವಿಂಗ್ ಬೌಲ್ಗೆ ರೆಡಿ ಮಾಡಿ ಮುಚ್ಚಿಟ್ಟು ಇವಾಗ ಹಿಟ್ಟನ್ನ ಕಲಸಿ ಒಂದು ರೌಂಡ್ ನಾದ್ಕೊಂಡು ಮಿಲ್ಕ್ ಪರಾಟ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಮಿಲ್ಕ್ ಪರಾಟ ನಾನು ಯಾವ ತರ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಲಂಚ್ ಬಾಕ್ಸ್ ಕೊಟ್ಟು ಕಳ್ಸೋದ್ರಿಂದ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಒಂದೊಂದು ದೊಡ್ಡದಾಗಿ ಚಪಾತಿ ತರಾನು ಮಾಡ್ಕೋಬಹುದು. ಬಟ್ ನಾನು ಮಾಡ್ತಾ ಇರೋದು ಇವತ್ತು ಒಂದೇ ಸತಿಗೆ 5 ರಿಂದ 6 ಪರಾಟನ ಬೇಯಿಸ್ಕೋಬಹುದು. ಆ ತರ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ನನ್ನ ಕೆಲಸ ಎಲ್ಲ ಪಟ ಬೇಗ ಆಗ್ಬಿಡ್ಬೇಕು, ಈಸಿಯಾಗಿ ಮಾಡ್ಕೋಬೇಕು, ಟೇಸ್ಟಿಯಾಗಿ ಬರಬೇಕು. ಅದೇನೆ ನೋಡಿ ಈ ತರ ಫೋಲ್ಡಿಂಗ್ಸ್ ನೋಡ್ಕೊಂಡ್ರಲ್ವಾ, ಫಸ್ಟ್ ಒಂದ್ ಸೈಡ್ಗೆ, ಆಮೇಲೆ ಇನ್ನೊಂದ್ ಸೈಡ್, ಆಮೇಲೆ ಅಪೋಸಿಟ್ ಸೈಡ್ ನ ಮಡಚಿ ಸ್ಕ್ವೇರ್ ತರ ಮಾಡ್ಕೊಂಡು ಚೆನ್ನಾಗಿ ಎಷ್ಟು ದೊಡ್ಡದಾಗಿ ಸಾಧ್ಯನೋ ಅಷ್ಟು ದೊಡ್ಡದಾಗಿ ಹಾಳೆ ಲಟ್ಟಿಸ್ಕೋಬೇಕು. ತುಂಬಾ ತೆಳುವಾಗೂ ಇರಬಾರ್ದು, ತುಂಬಾ ದಪ್ಪಕ್ಕೂ ಇರಬಾರ್ದು. ಆ ತರ ಲಟ್ಟಿಸ್ಕೊಂಡು ಒಂದು ಮುಚ್ಚಳ ಸಹಾಯದಿಂದ ಕಟ್ ಮಾಡ್ಕೊಳ್ಳಿ. ಪೂರಿ ಸೈಜ್ಗೆ ಬರುತ್ತೆ. ಒಟ್ಟಿಗೆ ನಾನು ತವಾದಲ್ಲಿ ಮಾಡ್ತಾ ಇರೋದ್ರಿಂದ ಈ ಸೈಜ್ಗೆ ಮಾಡ್ಕೊಂಡಿದೀನಿ. ನಿಮ್ ಮಾಡ್ಕೊಳ್ಳೋದು ಸೈಜ್ ನ ನಿಮ್ಮ ಡಿಪೆಂಡೆನ್ಸ್ ನೋಡ್ಕೊಳ್ಳಿ, ಯಾವ ಸೈಜ್ ಬೇಕೋ ಅದು ಮಾಡ್ಕೋಬಹುದು. ನಾನು ಒಟ್ಟಿಗೆ ಹಿಂಗ್ ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊಂಡು ತವಾ ಮೇಲೆ 5 ರಿಂದ 6 ಚಪಾತಿ ತರ ಬೇಯಿಸಿ ತೆಗಿತಾ ಇದ್ದೀನಿ. ನೋಡಿ 2 ಕಡೆನೂ ಎಣ್ಣೆ ಹಚ್ಚಿ ರೋಸ್ಟ್ ಮಾಡ್ಕೊಂಡು ಪರಾಟನ ರೆಡಿ ಮಾಡ್ಕೊಂಡ್ರೆ ಸೂಪರ್ ಆಗಿ ಕಡಾಯಿ ಜೊತೆಗೆ ತಿನ್ಲಿಕ್ಕೆ ರೆಡಿ ಆಗತ್ತೆ. ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ ಆಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಗೋಲ್ಡನ್ ಬ್ರೌನ್ ಆಗಿ. ನಿಮ್ಗೂ ಅನಿಸ್ತಾ ಇವಾಗ ನಾನು ಹೇಳಿದ್ದು ಕರೆಕ್ಟ್ ಅಂತ? ಸುಲಭವಾಗಿ ರೆಡಿ ಮಾಡಿದೀನಾ? ನೀವೆಲ್ಲ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಡೆಫಿನೆಟ್ ಆಗಿ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ತರಕಾರಿ ಎಷ್ಟು ತಿಂದ್ರೂ ಆರೋಗ್ಯಕ್ಕೆ ಒಳ್ಳೇದಲ್ವಾ? ಈ ತರ ಒಂದ್ಸತಿ ಟ್ರೈ ಮಾಡಿ, ಮಾಡ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಹೇಗ್ ಬಂತು ಅಂತ. ಯೂಟ್ಯೂಬ್ ಅಲ್ಲಿ ಏನಾದ್ರು ಈ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ವೀಣಾ ಲಕ್ಷ್ಮೀನಾರಾಯಣನ ಪೇಜ್ ನ ದಯವಿಟ್ಟು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್.